ಗ್ಲಾಸಿ ಡ್ಯೂವಿ ಗ್ಲಾಸ್ ಸ್ಕಿನ್ ಮೇಕಪ್ ಎಲ್ಲ ಕಡೆ ಟ್ರೆಂಡ್ ಅಂಡ್ ವೈರಲ್. ಈ ನಡುವೆ ಯಾರೇ ಬುಕ್ ಮಾಡೋದು ನನಗೆ ಮೆಸೇಜ್ ಮಾಡಿದ್ರು. ಇವಾಗ ನೆಕ್ಸ್ಟ್ ಮಂತ್ ಲೈಕ್ ಯಾರೇ ಬುಕ್ ಮಾಡಿದ್ರು ನನಗೆ ಎಲ್ಲರೂ ಕೇಳಿರೋದೇ ಗ್ಲಾಸ್ ಸ್ಕಿನ್ ಮೇಕಪ್. ಇದ್ರ ಬಗ್ಗೆ ಹೇಳ್ಬಿಡ್ತೀನಿ, ಎಲ್ರಿಗೂ ಇದು ಸೂಟ್ ಆಗಲ್ಲ. ವೈರಲ್ ಆಗಿದೆ, ಟ್ರೆಂಡಿ ಆಗಿದೆ, ಇಷ್ಟ ಆಗ್ತಿದೆ, ನೋಡೋಕೆ ಚೆನ್ನಾಗಿದೆ ಅಂದ ತಕ್ಷಣ ಎಲ್ರಿಗೂ ಇದು ಸೂಟ್ ಆಗಲ್ಲ. ಫಸ್ಟ್ ಆಫ್ ಆಲ್ ಗ್ಲಾಸ್ ಸ್ಕಿನ್ ಮೇಕಪ್ಗೆ ಸ್ಕಿನ್ ತುಂಬ ಫ್ಲಾಲೆಸ್ ಆಗಿದ್ರೆ ಚೆನ್ನಾಗಿರುತ್ತೆ. ಆಕ್ನೆಸ್ ಇದ್ರೆ, ಪೋರ್ಸ್ ಇದ್ರೆ ಆ್ಯಂಡ್ ಟೆಕ್ಸ್ಚರ್ ಇದ್ರೆ ಖಂಡಿತ ಗ್ಲಾಸ್ ಸ್ಕಿನ್ ಮೇಕಪ್ ಚೆನ್ನಾಗಿ ಕಾಣಿಸಲ್ಲ. ಯಾಕಂದರೆ ಗ್ಲಾಸ್ ಸ್ಕಿನ್ ಮೇಕಪ್ಗೆ ನಾವು ಜಾಸ್ತಿ ಯೂಸ್ ಮಾಡಬೇಕಾಗಿರೋದು highlighters, illuminators and shiny, glossy, dewy products which will highlight the pores and texture and the wrinkles and everything. ಎಲ್ಲನೂ ಸ್ಕಿನ್ ಮೇಲೆ ಏನೇನಿದೆ ನಿಮಗೆ ಆ ಬಂಪ್ಸ್ ಅದೆಲ್ಲ ಹೈಲೈಟ್ ಆಗಿ ಎದ್ದು ಕಾಣಿಸುತ್ತೆ ಡ್ಯೂವಿ ಗ್ಲಾಸ್ ಸ್ಕಿನ್ ಶೈನಿ ಮೇಕಪ್ ಮಾಡಿದಾಗ. ಫ್ಲಾಲೆಸ್ ಸ್ಕಿನ್ ಯಾರಿಗಿರುತ್ತೆ ಅವ್ರಿಗೆ ಫ್ಲಾಲೆಸ್ ಆಗಿ ಅಮೇಝಿಂಗ್ ಆಗಿ ಕಾಣಿಸುತ್ತೆ. ಸ್ಪೆಷಲಿ ಆಯಿಲ್ ಸ್ಕಿನ್ ಅವ್ರಿಗೆ ನಾನು ರೆಫರೇ ಮಾಡಲ್ಲ ಡ್ಯೂವಿ ಮೇಕಪ್, ಬಿಕಾಸ್ ವಿ ಯೂಸ್ ಲಾಡ್ ಆಫ್ cream and liquid products which is transferable. Dewy and glass skin makeup I don't think it will be sweat proof and waterproof because as I've already mentioned, matte finish ಅಲ್ಲಿ waterproof ಅಲ್ಲಿ ನಾವು ಜಾಸ್ತಿ ಬೇಕಿಂಗ್ ಪೌಡರ್ಸ್, ಕಾಂಪ್ಯಾಕ್ಟ್ ಪೌಡರ್ಸ್, waterproof powders ಯೂಸ್ ಮಾಡ್ತೀವಿ to avoid non transferable and what do they call sweat proof, waterproof ಗೆ. ಬಟ್ ಡ್ಯೂವಿ ಮೇಕಪ್ಪಲ್ಲಿ ಹಂಗಲ್ಲ. ಆದಷ್ಟು ನಾವು ಪೌಡರ್ ಪ್ರಾಡಕ್ಟ್ನ ಕಂಟ್ರೋಲ್ ಮಾಡಿ ಹೈಡ್ರೇಟಿಂಗ್, ಇಲ್ಯುಮಿನೇಟಿಂಗ್, ಗ್ರೀಸಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಆವಾಗ ಆಬ್ವಿಯಸ್ಲಿ ಆಯಿಲ್ ಸ್ಕಿನ್ಗೆ ಸೂಟ್ ಆಗಲ್ಲ. ಮೇಕಪ್ ಕ್ಯಾನ್ ಕಮ್ ಆಫ್ ಎನಿ ಟೈಮ್.